ಇವತ್ತು ನೋಡಿ ಶಿವಾಜಿ ಮಹಾರಾಜ, ಮಹಾರಾಣಾ ಪ್ರತಾಪ, ಗುರು ಗೋವಿಂದ, ಗುರು ತೇಗ್ ಬಹದ್ದೂರ್ ಎಂದ್ರ ಟೊಪಿಗೆ ಹಾಕೊಂಡು ನಮಾಜ್ ಮಾಡಿದ್ ನೋಡಿರೇನ? ಇವು ನಮ್ಮ ಬೂಟ್ ನೆಕ್ಕು ನಾಯಿ ರಾಜಕಾರಣಿಗಳು ವರ್ಷಕ್ಕೊಂದು ಕೊಟ್ಟಿಗೆ ಹಾಕೊಂಡು ಅವರಿಗೆ ಹುಟ್ಟೆ ಅವನ್ನ ನಮಾಜ್ ಮಾಡ್ತಾವ. ಶಿವಾಜಿ ಒಮ್ಮೆ ನಮಾಜ್ ಮಾಡೋದು, ಎಲ್ಲಾ ಕಡೆ ಶತ್ರುಗಳಿದ್ರು, ಒಮ್ಮೆ ಟೊಪಿಗೆ ಹಾಕೊಂಡು ನಮಾಜ್ ಮಾಡ್ಲಿಲ್ಲ. ಮಹಾರಾಣಾ ಪ್ರತಾಪ್ ಹಗಲಿ ರಾತ್ರಿ ನಿದ್ದೆ ಮಾಡಿಸ್ಕೊಟ್ಟಿಲ್ಲ, ಒಂದ್ ದಿವಸ ಟೊಪಿಗೆ ಹಾಕೊಂಡು ನಮಾಜ್ ಮಾಡ್ಲಿಲ್ಲ. ಗುರು ತೇಗ್ ಬಹದ್ದೂರ್ ರುಂಡ ಕತ್ತರಿಸಿದ್ರು, ಒಂದ್ ದಿವಸ ಟೊಪಿಗೆ ಹಾಕೊಂಡು ನಮಾಜ್ ಮಾಡ್ಲಿಲ್ಲ. ಸಂಭಾಜಿನ ಚರ್ಮ ಸುಳಿದು ಉಪ್ಪು ಹಾಕಿ ಖಾರ ಹಾಕಿ ಕೊಂದ್ರು, ಅವ್ ಒಂದ್ ದಿವಸ ಟೊಪಿಗೆ ಹಾಕೊಂಡು ನಮಾಜ್ ಮಾಡ್ಲಿಲ್ಲ. ಬರೀ ಟೊಪಿಗೆ ಹಾಕೊಂಡು ನಮಾಜ್ ಮಾಡೋದಕ್ಕೆ ಇವ್ರನ್ನೆಲ್ಲ ಕೊಂದ್ರು. ಅಂತವ್ರ ಮಕ್ಕಳು ಹುಟ್ಟಿ ಅಂತವ್ರ ರಕ್ತ ಹುಟ್ಕೊಂಡಂತ ರಾಜಕಾರಣಿಗಳ ನಾಯಿಗತ್ತೆ ಜೊಲ್ಲು ಸೇರಿಸ್ಕೊತಾರೆ. ರಂಜಾನ ಬಕ್ರೀದ ಬಂದ್ರೆ ಸಾಕು ಟೊಪಿಗೆ ಹಾಕೊಂಡು ಜೊಲ್ಲು ಸೇರಿಸ್ಕೊತ ಬೂಟ್ ನೆಕ್ತಾವ. ಅವ್ರಿಗೆ ಹುಟ್ಟಾರ ಅನ್ಬೇಕು, ನೀವು ಯಾರಿಗೆ ಹುಟ್ಟಾರ ಅನ್ಬೇಕು? ಇಂಥ ಹೊಲಸ ರಾಜಕಾರಣಿಗಳು ಎಂದರೆ ಮುಸಲ್ಮಾನ ಓಯೇಶ್ ಅಂತ ಅವ್ರ ಬಂದು ದುರ್ಗಾಮಾತೆ ಆರತಿ ಹಿಡಿದು ಮಂಗಳಾರತಿ ಮಾಡಿದ್ ನೋಡಿರೇನ? ಜಮೀರ್ ಅಹಮದ್ ಖಾನ್ ಬಂದು ಹನುಮಂತವ್ರಿಗೆ ಆರತಿ ಮಾಡಿದ್ ನೋಡಿರೇನ? ಒಬ್ಬ ಮುಸಲ್ಮಾನ ನಾಯಿಗೂ ಸಹಿತ ಸ್ವಾಭಿಮಾನ ಇದೆ. ಇವು ನಮ್ಮ ಮನ್ಯಾಗ ಹುಟ್ಟಿ ನಮ್ಮ ರಕ್ತ ಹಂಚ್ಕೊಂಡು ಮಾತ್ರ ಶಿವಾಜಿ ವಂಶಸ್ಥ, ಚೆನ್ನಮ್ಮನ ವಂಶಸ್ಥ, ಸಂಭಾಜಿ ವಂಶಸ್ಥ ಅಂತ ಹೇಳ್ತಾವು. ನಮಾಜ್ ಹಾಕೊಂಡು ಟೊಪಿಗೆ ಆಸೆ ಟೊಪಿಗೆ ಹಾಕೊಂಡು ಧರ್ಮನೇ ಬಿಡ್ತಾವ. ಧರ್ಮ ಬಿಡುದು ತಾಯಿನ ಬದಲಾಯಿಸೋದು ಒಂದ. ಇವ್ ಸ್ವಾಭಿಮಾನ ಅನ್ನೋದಿಲ್ಲ.